ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರತಿಯೊಬ್ಬ ಭಾರತೀಯನಿಗೂ ಕುತೂಹಲ ಮೂಡಿಸಿರೋ ಆ ಒಂದು ಸ್ವಿಸ್ ಬ್ಯಾಂಕ್ ಗುಟ್ಟಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಕಳೆದ 10 ವರ್ಷಗಳಿಂದ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಯಾಗುತ್ತಿರೋ ವಿಷಯ ಅಂದ್ರೆ ಅದು ವಿದೇಶದಲ್ಲಿರೋ ಕಪ್ಪು ಹಣ. ಮೋದಿ ಸರ್ಕಾರ ಬಂದ ಮೇಲೆ ಆ ಹಣ ವಾಪಸ್ ಬರುತ್ತೆ ಅಂತ ನಾವೆಲ್ಲ ಬಹಳ ಎಕ್ಸೈಟ್ ಆಗಿದ್ವಿ. ಆದ್ರೆ ಇವತ್ತಿನವರೆಗೂ ಆ ಹಣ ಯಾಕೆ ಬಂದಿಲ್ಲ? ಅದರ ಹಿಂದೆ ಇರೋ ಅಸಲಿ ರೀಸನ್ ಏನು? ಈ ಸ್ವಿಸ್ ಬ್ಯಾಂಕ್ಗಳು ಇಷ್ಟೊಂದು ಸೀಕ್ರೆಟ್ ಆಗಿರಲು ಅಲ್ಲಿನ ಕಾನೂನುಗಳು ಹೇಗಿವೆ ಗೊತ್ತಾ? ಭಾರತದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ರೂಪಾಯಿ ಅಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇಷ್ಟೆಲ್ಲಾ ಟೆಕ್ನಾಲಜಿ ಬೆಳೆದಿದ್ದು ಆ ಅಕೌಂಟ್ ಗಳನ್ನ ಟಚ್ ಮಾಡೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ದೊಡ್ಡ ಮಿಸ್ಟ್ರಿ ಆಗಿ ಉಳಿದ್ಬಿಟ್ಟಿದೆ. ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಪಾಯಿಂಟ್ ಅನ್ನ ಎಲೆಗೆ ಹಾಕಿ ಬಿಡಿಸಿ ಹೇಳ್ತೀವಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ವಿದೇಶಿ ಬ್ಯಾಂಕ್ಗಳಿರೋ ಕಪ್ಪು ಹಣವನ್ನ ವಾಪಸ್ ತರ್ತೀವಿ ಅಂತ ದೊಡ್ಡ ಪ್ರಾಮಿಸ್ ಮಾಡಿದ್ರು. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇದು ಅಷ್ಟು ಈಸಿಯಾದ ಕೆಲಸ ಅಲ್ವೇ ಅಲ್ಲ. ಯಾಕಂದ್ರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಸಾರ್ವಭೌಮತ್ವ ಮತ್ತೆ ಬ್ಯಾಂಕಿಂಗ್ ಕಾನೂನುಗಳು ಇರುತ್ತೆ. ಸ್ವಿಟ್ಜರ್ಲೆಂಡ್ ದೇಶದ ಬ್ಯಾಂಕಿಂಗ್ ಸೀಕ್ರೆಸಿ ಆಕ್ಟ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಅಲ್ಲಿನ ಗ್ರಾಹಕರ ಪ್ರೈವಸಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಮೋದಿಯವರು ಹೋದ ತಕ್ಷಣ ಅವರೆಲ್ಲ ಬಾಗಿಲು ತೆಗೆದು ದುಡ್ಡು ಕೊಡಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಲೀಗಲ್ ಫೈಟ್ ನಡೆಸಬೇಕಾಗುತ್ತೆ. ಮುಖ್ಯವಾಗಿ ಭಾರತ ಸರ್ಕಾರವು ನಿರ್ದಿಷ್ಟ ವ್ಯಕ್ತಿ ಅಥವಾ ಕಂಪನಿಯ ಮೇಲೆ ಕರಾರುವಕ್ಕಾದ ಕ್ರಿಮಿನಲ್ ಕೇಸ್ ಮತ್ತೆ ತೆರಿಗೆ ವಂಚನೆಯ ಪುರಾವೆಗಳನ್ನ ಒದಗಿಸಬೇಕಾಗುತ್ತೆ. ಬರೀ ಅನುಮಾನದ ಮೇಲೆ ಯಾವುದೇ ಅಕೌಂಟ್ ಡೀಟೇಲ್ಸ್ ಕೊಡಲು ಸ್ವಿಸ್ ಬ್ಯಾಂಕ್ಗಳು ಇವತ್ತಿಗೂ ಒಪ್ತಾ ಇಲ್ಲ. ಅದಕ್ಕಾಗಿಯೇ ಇಷ್ಟು ವರ್ಷಗಳಾದರೂ ಆ ಲಕ್ಷ ಕೋಟಿ ಹಣ ತರೋದು ಒಂದು ದೊಡ್ಡ ಸವಾಲಾಗಿ ಉಳ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ಪ್ರಕಾರ ಹಳೆಯ ಅಕೌಂಟ್ಗಳ ಮಾಹಿತಿ ಸಿಗೋದು ಬಹಳ ಕಷ್ಟದ ಕೆಲಸವಾಗಿದೆ. ಇದರ ಜೊತೆ ಸ್ವಿಸ್ ಕೋರ್ಟ್ಗಳಲ್ಲಿ ನಡೆಯುವ ಸುದೀರ್ಘ ಕಾನೂನು ಪ್ರಕ್ರಿಯೆಗಳು ಭಾರತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ. ಸರ್ಕಾರದ ಮಟ್ಟದಲ್ಲಿ ಎಷ್ಟೇ ಪ್ರಯತ್ನ ನಡೆದರೂ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯನ್ನ ಮೀರಿ ಏನನ್ನೂ ಮಾಡಲು ಆಗಲ್ಲ. ಇಷ್ಟೆಲ್ಲ ಅಡೆತಡೆಗಳು ಇರುವಾಗ ರಾತ್ರೋರಾತ್ರಿ ಹಣ ತರ್ತೀವಿ ಅನ್ನೋದು ಕೇವಲ ಕನಸಾಗಿ ಉಳ್ಕೊಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರೆ, ಸ್ವಿಸ್ ಬ್ಯಾಂಕ್ ಇಂದ ಹಣ ಪಡೆಯಬೇಕು ಅಂದ್ರೆ ಅಲ್ಲಿ ಡ್ಯುಯಲ್ ಕ್ರಿಮಿನಾಲಿಟಿ ಅನ್ನೋ ರೂಲ್ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಭಾರತದಲ್ಲಿ ಮಾಡಿದ ಅಪರಾಧ ಸ್ವಿಟ್ಜರ್ಲೆಂಡ್ ದೇಶದ ಕಾನೂನಿನ ಪ್ರಕಾರವೂ ಕೂಡ ಅಪರಾಧ ಅಂತ ಸಾಬೀತಾಗಬೇಕು. ಉದಾಹರಣೆಗೆ ಭಾರತದಲ್ಲಿ ತೆರಿಗೆ ವಂಚನೆ ದೊಡ್ಡ ಕ್ರೈಮ್ ಇರಬಹುದು, ಆದ್ರೆ ಸ್ವಿಟ್ಜರ್ಲೆಂಡ್ ನಲ್ಲಿ ಅದು ಕೇವಲ ಸಿವಿಲ್ ಮ್ಯಾಟರ್ ಆಗಿ ಇರಬಹುದು. ಹೀಗಿದ್ದಾಗ ಅಲ್ಲಿನ ಸರ್ಕಾರ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ಳೋದಿಲ್ಲ ಮತ್ತೆ ಆ ಹಣವನ್ನ ಮುಟ್ಟುಗೋಲು ಹಾಕೋದಕ್ಕೆ ಬಿಡೋದಿಲ್ಲ. 2018ರ ನಂತರ ಆಟೋಮ್ಯಾಟಿಕ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅನ್ನೋ ಒಪ್ಪಂದದ ಅಡಿಯಲ್ಲಿ ಭಾರತಕ್ಕೆ ಕೆಲವು ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಈ ಮಾಹಿತಿಯು ಕೇವಲ ಹೊಸದಾಗಿ ಓಪನ್ ಆದ ಅಕೌಂಟ್ಗಳಿಗೆ ಮಾತ್ರ ಅನ್ವಯಿಸುತ್ತೆ ಹೊರತು ಹಳೆಯ ಕಪ್ಪು ಹಣಕ್ಕಲ್ಲ. ನೀವು ಸ್ವಿಸ್ ಬ್ಯಾಂಕ್ ನಿಂದ ಹಣ ವಿತ್ಡ್ರಾ ಮಾಡಬೇಕಾದ್ರೆ ಆ ಹಣಕ್ಕೆ ಕ್ಲೀನ್ ಆಗಿ ಟ್ಯಾಕ್ಸ್ ಕಟ್ಟಿದ್ದೀರಾ ಅನ್ನೋ ಸರ್ಟಿಫಿಕೇಟ್ ತೋರಿಸಲೇಬೇಕು. ಇಲ್ದಿದ್ರೆ ಅಂತಾರಾಷ್ಟ್ರೀಯ ಆಂಟಿ ಮನಿ ಲಾಂಡ್ರಿಂಗ್ ರೂಲ್ಸ್ ಪ್ರಕಾರ ಆ ಟ್ರಾನ್ಸಾಕ್ಷನ್ ಅನ್ನ ಬ್ಯಾಂಕ್ ತಡೆ ಹಿಡಿಯುವ ಚಾನ್ಸಸ್ ಇದೆ. ಇವತ್ತು ಸ್ವಿಸ್ ಬ್ಯಾಂಕ್ಗಳು ಕೂಡ ಬಹಳ ಅಲರ್ಟ್ ಆಗಿದ್ದು KYC ಪ್ರೊಸೆಸ್ ಅನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದೆ. ಭಾರತೀಯ ಅಧಿಕಾರಿಗಳು ಇತ್ತೀಚೆಗೆ ಸ್ವಿಟ್ಜರ್ಲೆಂಡ್ ಸುಪ್ರೀಂ ಕೋರ್ಟ್ ನಲ್ಲಿ ಹಲವು ಕೇಸ್ಗಳನ್ನ ಗೆದ್ದಿದ್ದಾರೆ ಅನ್ನೋದು ಒಂದು ಪಾಸಿಟಿವ್ ನ್ಯೂಸ್. ಆದ್ರೂ ಕೂಡ ಹಣವನ್ನ ಭೌತಿಕವಾಗಿ ದೇಶಕ್ಕೆ ತರಲು ಇನ್ನು 10 ಲೀಗಲ್ ಸ್ಟೆಪ್ ಗಳನ್ನ ಫಾಲೋ ಮಾಡಬೇಕಿದೆ. ಸ್ನೇಹಿತರೆ, ಸ್ವಿಸ್ ಬ್ಯಾಂಕ್ ಅನ್ನೋದು ಒಂದು ಸಾಮಾನ್ಯ ಬ್ಯಾಂಕ್ ಅಲ್ಲ. ಅದು ಪ್ರಪಂಚದ ಅತಿ ದೊಡ್ಡ ಫೈನಾನ್ಷಿಯಲ್ ಸೇಫ್ ಹೌಸ್ ಅಂತಾನೆ ಕರಿಬಹುದು. ಅಲ್ಲಿನ ಬ್ಯಾಂಕಿಂಗ್ ಸೀಕ್ರೆಸಿ ಕಾನೂನು ಎಷ್ಟು ಸ್ಟ್ರಾಂಗ್ ಅಂದ್ರೆ ಬ್ಯಾಂಕ್ ಉದ್ಯೋಗಿ ಯಾರಾದ್ರೂ ಗ್ರಾಹಕರ ಮಾಹಿತಿ ಲೀಕ್ ಮಾಡಿದ್ರೆ ಅವರಿಗೆ ಜೈಲು ಶಿಕ್ಷೆ ಗ್ಯಾರಂಟಿ. 1934ರಲ್ಲೇ ಇವರು ಈ ಕಾನೂನನ್ನ ತಂದಿದ್ರು. ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಹೆಸರನ್ನ ಯಾರಿಗೂ ಬಿಟ್ಕೊಡದೆ ಕಾಪಾಡಿಕೊಂಡು ಬಂದಿದ್ದಾರೆ. ಈ ಬ್ಯಾಂಕ್ಗಳಲ್ಲಿ ಅಕೌಂಟ್ ನಂಬರ್ ಬದಲಿಗೆ ಕೇವಲ ಕೋಡ್ ವರ್ಡ್ ಅಥವಾ ನಂಬರ್ಡ್ ಅಕೌಂಟ್ ಸಿಸ್ಟಮ್ ಕೂಡ ಇದೆ. ಇನ್ನು ಸೆಕ್ಯೂರಿಟಿ ವಿಷಯಕ್ಕೆ ಬಂದ್ರೆ ಇವರ ಲಾಕರ್ ಮತ್ತೆ ಸರ್ವರ್ಗಳು ಆಲ್ಪ್ಸ್ ಪರ್ವತಗಳ ಅಡಿಯಲ್ಲಿರುವ ಬಂಕರ್ಗಳಲ್ಲಿ ಸೇಫ್ ಆಗಿರುತ್ತೆ. ಯಾವುದೇ ಯುದ್ಧ ನಡೆದ್ರು ಅಥವಾ ಸೈಬರ್ ಅಟ್ಯಾಕ್ ಆದ್ರೂ ಈ ಡೇಟಾವನ್ನ ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಭರವಸೆ ಅವರಿಗಿದೆ. ಇದೇ ಕಾರಣಕ್ಕೆ ಪ್ರಪಂಚದ ದೊಡ್ಡ ದೊಡ್ಡ ಶ್ರೀಮಂತರು ಮತ್ತೆ ರಾಜಕಾರಣಿಗಳು ತಮ್ಮ ಅಕ್ರಮ ಹಣವನ್ನ ಇಲ್ಲಿ ಇಡೋಕೆ ಇಷ್ಟಪಡ್ತಾರೆ. ಸ್ವಿಟ್ಜರ್ಲೆಂಡ್ ದೇಶದ ಎಕಾನಮಿಯೇ ಈ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ನಿಂತಿರೋದ್ರಿಂದ ಅವರು ತಮ್ಮ ಸೀಕ್ರೆಸಿಯನ್ನ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳೋದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕ ಮತ್ತೆ ಯುರೋಪಿಯನ್ ಯೂನಿಯನ್ ಒತ್ತಡಕ್ಕೆ ಮಣಿದು ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಆದ್ರೂ ಕೂಡ ಪ್ರೈವಸಿ ಕಾಪಾಡೋದ್ರಲ್ಲಿ ಈ ಬ್ಯಾಂಕುಗಳು ಇವತ್ತಿಗೂ ನಂಬರ್ 1 ಸ್ಥಾನದಲ್ಲಿವೆ. ಇವರ ಸೆಕ್ಯೂರಿಟಿ ಲೇಯರ್ ಗಳನ್ನ ಭೇದಿಸೋದು ಅಂತಾರಾಷ್ಟ್ರೀಯ ಹ್ಯಾಕರ್ಗಳಿಗೂ ಕೂಡ ಅಸಾಧ್ಯವಾದ ಮಾತಾಗಿದೆ. ಸ್ನೇಹಿತರೆ, ಬಹಳ ಜನರಿಗೆ ಇರೋ ಡೌಟ್ ಅಂದ್ರೆ ಮೋದಿ ಬಂದ ಮೇಲೆ ಸ್ವಿಸ್ ಬ್ಯಾಂಕ್ಗೆ ಹಣ ಹೋಗೋದು ನಿಂತಿದ್ಯಾ ಅಥವಾ ಜಾಸ್ತಿ ಆಗಿದ್ಯಾ ಅನ್ನೋದು. ಇತ್ತೀಚಿನ ಡೇಟಾ ಪ್ರಕಾರ 2024 ಮತ್ತೆ 2025ರಲ್ಲಿ ಭಾರತೀಯರ ಹಣ ಸ್ವಿಸ್ ಬ್ಯಾಂಕ್ ನಲ್ಲಿ ಗಮನಾರ್ಹವಾಗಿ ಏರಿಕೆಯಾಗಿದೆ.
2024ರ ಅಂಕಿ ಅಂಶಗಳ ಪ್ರಕಾರ ಭಾರತೀಯ ಕಂಪನಿಗಳು ಮತ್ತೆ ವ್ಯಕ್ತಿಗಳ ಒಟ್ಟು ಹಣ ಸುಮಾರು 30,000 ಕೋಟಿ ರೂಪಾಯಿ ದಾಟಿದೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಈ ಎಲ್ಲಾ ಹಣವೂ ಕೂಡ ಬ್ಲಾಕ್ ಮನಿ ಅಲ್ಲ, ಇದರಲ್ಲಿ ಲೀಗಲ್ ಆಗಿ ಬಿಸ್ನೆಸ್ ಮಾಡುವವರ ಹಣವೂ ಇರುತ್ತೆ. ಆದ್ರೆ ವಿರೋಧ ಪಕ್ಷಗಳು ಮೋದಿ ಸರ್ಕಾರವನ್ನ ಈ ವಿಷಯದಲ್ಲಿ ಪದೇ ಪದೇ ಟಾರ್ಗೆಟ್ ಮಾಡ್ತಾನೆ ಇವೆ ಅನ್ನೋದು ನಮ್ಗೆ ಗೊತ್ತೇ ಇದೆ. ನಮ್ಮ ದೇಶದ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಬರುತ್ತೆ ಎಂಬ ಮಾತಿನ ಬಗ್ಗೆ ಜನರಲ್ಲಿದ್ದ ನಿರೀಕ್ಷೆ ಹುಸಿಯಾಗಿದೆ ಎಂಬ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಕಾಣಿಸ್ಕೊಳ್ತಾ ಇವೆ. ಆದ್ರೂ ಮೋದಿ ಸರ್ಕಾರ ಬ್ಲಾಕ್ ಮನಿ ಆಕ್ಟ್ ತರುವ ಮೂಲಕ ವಿದೇಶಿ ಆಸ್ತಿಗಳನ್ನ ಡಿಕ್ಲೇರ್ ಮಾಡದಿದ್ರೆ ಕಠಿಣ ಶಿಕ್ಷೆ ಕೊಡುವ ರೂಲ್ ತಂದಿದೆ. ಇದರ ಎಫೆಕ್ಟ್ ನಿಂದಾಗಿ ಕೆಲವು ಶ್ರೀಮಂತರು ತಮ್ಮ ಹಣವನ್ನ ಸ್ವಿಟ್ಜರ್ಲೆಂಡ್ ನಿಂದ ಬೇರೆ ಟ್ಯಾಕ್ಸ್ ಹೆವೆನ್ ದೇಶಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಅಂದ್ರೆ ಈಗ ಹಣ ಕೇವಲ ಸ್ವಿಸ್ ಬ್ಯಾಂಕ್ ನಲ್ಲಿ ಇಲ್ಲ, ಅದು ದುಬೈ ಅಥವಾ ಸಿಂಗಾಪುರದಂತಹ ದೇಶಗಳಿಗೂ ಹರಿದು ಹೋಗ್ತಾ ಇದೆ. ಸರ್ಕಾರ ಈಗ ಮಲ್ಟಿಲ್ಯಾಟರಲ್ ಅಗ್ರಿಮೆಂಟ್ ಮೂಲಕ ಇವುಗಳನ್ನ ಟ್ರ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇದೆ. ಆದ್ರೆ ಈ ಇಡೀ ಪ್ರಕ್ರಿಯೆ ನಾವು ಅಂದುಕೊಂಡಷ್ಟು ಫಾಸ್ಟ್ ಆಗಿ ನಡೀತಿಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ. ಸ್ನೇಹಿತರೆ, ಇಲ್ಲಿ ಥ್ರೆಟ್ ಅಥವಾ ಬೆದರಿಕೆ ಅಂದ್ರೆ ಅದು ಪ್ರಾಣಾಪಾಯ ಅಲ್ಲ, ಬದಲಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಬೀರೋ ಎಫೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಸ್ವಿಟ್ಜರ್ಲೆಂಡ್ ಜೊತೆಗಿನ ಸಂಬಂಧವನ್ನ ಕಳ್ಕೊಂಡು ಬಲವಂತವಾಗಿ ಹಣ ತರೋದಕ್ಕೆ ಹೋದ್ರೆ ಅಂತಾರಾಷ್ಟ್ರೀಯ ಹೂಡಿಕೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಸ್ವಿಟ್ಜರ್ಲೆಂಡ್ ಕೂಡ ಭಾರತದ ಮೇಲೆ ಟ್ರೇಡ್ ಸ್ಯಾಂಕ್ಷನ್ ಅಥವಾ ಬೇರೆ ರೀತಿಯ ನಿರ್ಬಂಧಗಳನ್ನ ಹೇರೋ ಪವರ್ ಹೊಂದಿದೆ ಅನ್ನೋದು ಮರಿಬಾರದು. ಅದಕ್ಕಾಗಿಯೇ ಮೋದಿ ಸರ್ಕಾರ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಡಿಪ್ಲೊಮ್ಯಾಟಿಕ್ ದಾರಿಯಲ್ಲಿ ಈ ಕೆಲಸವನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ದೇಶದೊಳಗಿನ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಇದರ ಹಿಂದೆ ಇರೋದ್ರಿಂದ ರಾಜಕೀಯವಾಗಿ ಒಂದು ರೀತಿಯ ಒತ್ತಡ ಇದ್ದೇ ಇರುತ್ತೆ. ಆದ್ರೂ ಇವತ್ತು ಟೆಕ್ನಾಲಜಿ ಮೂಲಕ ಮನಿ ಟ್ರಯಲ್ ಪತ್ತೆ ಮಾಡೋದು ಮುಂಚೆಗಿಂತ ಸುಲಭವಾಗಿದೆ ಅನ್ನೋದು ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಬ್ಲಾಕ್ ಚೈನ್ ಮತ್ತೆ AI ಟೆಕ್ನಾಲಜಿ ಬಳಸಿ ಈ ಹಣದ ಮೂಲವನ್ನ ಹುಡುಕುವ ಪ್ಲಾನ್ ಸರ್ಕಾರಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಹೇಳೋದಾದ್ರೆ ಕಪ್ಪು ಹಣ ತರೋದು ಅನ್ನೋದು ಒಂದು ದೊಡ್ಡ ಸಾಗರವನ್ನ ಖಾಲಿ ಮಾಡಿದ ಹಾಗೆ, ಇದಕ್ಕೆ ಸಮಯ ಬೇಕೇ ಬೇಕು.